ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಶನ್. ನಮ್ಮ ಊರಿನ ಅತಿ ದೊಡ್ಡ ಬೆಟ್ಟಕ್ಕೆ ಪಯಣ ಬೆಳೆಸ್ತಾ ಇದ್ದೀವಿ. ವರ್ಷಕ್ಕೆ ಒಮ್ಮೆ ಮಾತ್ರ ಬೆಟ್ಟ ಓಪನ್ ಆಗಿರುತ್ತೆ. ಬೆಟ್ಟದಲ್ಲಿರೋ ಟೆಂಪಲ್ ತುಂಬ ಫೇಮಸ್ಸು. ಕೊಡಗಿನ ಗಡಿ ಭಾಗದಲ್ಲಿದೆ ಈ ಬೆಟ್ಟ. ಈಗ ಎಂಟ್ರೆನ್ಸ್ ಅಷ್ಟೇ, ಬೆಟ್ಟದ ಒಂದು 5% ಅಷ್ಟೇ ನಾವು ಹೊತ್ತಿರೋದು. ಇನ್ನೂ 95% ಹತ್ತಬೇಕಿದೆ. ಬನ್ನಿ, ಹೋಗ್ತಾ ಹೋಗ್ತಾ ಈ ಬೆಟ್ಟದ ಬಗ್ಗೆ ಇರೋ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಾತ್ರ ತುಂಬ ವ್ಯೂ ಮಾತ್ರ ಸೈಕಾಗಿರುತ್ತೆ. ಮಾತ್ರ ಮೇಲೆ ಹೋಗ್ತಾ ಇನ್ನೂ ಎಲ್ಲ ಅಷ್ಟೇ ಬೆಳಗ್ಗೆ 6 ಗಂಟೆಗೆ ನಡೆಯೋಕ್ಕೆ ಶುರು ಮಾಡ್ತಾರೆ. ಬಟ್ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಹಾಗಾಗಿ ಬರೋದು ಲೇಟ್ ಆಗ್ತದೆ. ವೆಹಿಕಲ್ಸ್ ಎಲ್ಲ ಬೆಳಗ್ಗೆ ಬಿಡ್ತಾಯಿದ್ರು ಅನಿಸುತ್ತೆ ಅಲ್ಲಿಂದ ಅಲ್ಲಿ ತನಕ. ಬಟ್ ಇವಾಗ ನೋಡಿ, ಕಾಣಿಸ್ತಾ ಇದೆಯಾ, ಇದು ಬೆಟ್ಟದ ವ್ಯೂ. ಗಾಡೀಲಿ ಬಂದಿದ್ರು ಅಲ್ಲಿ ತನಕ ಬರ್ಬೋದಿತ್ತು. ಬಟ್ ಇವಾಗ ಪೊಲೀಸ್ನವ್ರು ಅಲ್ಲೇ ಗಾಡಿನ ಬೆಳಗ್ಗೆ ಬಿಟ್ಟಿದ್ದಾರೆ, ಈಗೆಲ್ಲ ಅಲ್ಲೇ ನಿಲ್ಲಿಸ್ತಿದ್ದಾರೆ. ಇದು ನೋಡಿ, ಆಗಿನ ಕಾಲದ್ದು ಕಾಂಪೌಂಡ್ಗಳು. ಇವಾಗಷ್ಟೇ ಜಸ್ಟು ಬೆಟ್ಟದ ವ್ಯೂ ಪಾಯಿಂಟ್ಗೆ ಬರ್ತಾ ಇದ್ದೀವಿ. ಈಗ ಮುಂದೆ ಹೋಗ್ತಾ ಕಾಲು ಭಾಗ ಬಂದಿದ್ವಿ ಅಂದ್ಕೊಳ್ಳಿ. ನಾವು ಮಾರ್ನಿಂಗ್ ನೋಡಿ ಎಷ್ಟು ಧೂಳಿದೆ. ಬಟ್ ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್, ನಾನು ನಿಮಗೆ ಬೆಟ್ಟನ ತೋರಿಸ್ಲೇಬೇಕು ಅನ್ನೋಕ್ಕೋಸ್ಕರನೇ ನಾನು ಬಟ್ ಗಾಡೀಲೇ ಹೋಗ್ತಾಯಿತ್ತು. ಬಟ್ ನಾನು ನಿಮಗೆ ನಡ್ಕೊಂಡು ಬೆಟ್ಟದ ಒಂದೊಂದು ಪಾಯಿಂಟ್ ಕೂಡ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ ನಾವೆಲ್ಲ. ಫುಲ್ಲು ಧೂಳು. ಆಗಿನ ಕಾಲದಲ್ಲಿ ಬ್ರಿಟಿಷರು ಇದ್ದಾರ, ಬ್ರಿಟಿಷರು ಎಷ್ಟೇ ಟೆಂಪಲ್ಗಳನ್ನ, ಎಷ್ಟೇ ಬೆಟ್ಟಗಳಲ್ಲಿರೋ ದೇವಸ್ಥಾನಗಳನ್ನೆಲ್ಲ ನಾಶ ಮಾಡಿದ್ರು ಕೂಡ ಈ ದೇವಸ್ಥಾನನ ನಾಶ ಮಾಡಲಿಕ್ಕೆ ಆಗಲಿಲ್ಲ. ಟಿಪ್ಪು ಸುಲ್ತಾನ್ ಮತ್ತು ಹಲವಾರು ಜನಗಳು ಕೂಡ ಇಲ್ಲಿ ಆಗ ಬಂದಿದ್ದರು. ಬಟ್ ಈ ಬೆಟ್ಟಕ್ಕೋಸ್ಕರ ಬೆಟ್ಟದಲ್ಲಿ ಏನು ಕೂಡ ಟೆಂಪಲ್ ಶಿವನ ಟೆಂಪಲ್ಗೆ ಏನು ಕೂಡ ಹಾನಿ ಆಗಿಲ್ಲ. ಇನ್ನೂ ಕೂಡ ತುಂಬ ಸುಸ್ತಾಗ್ತಿದೆ ನೋಡಿ. ತೋಟಗಳ ಮಧ್ಯೆ ಇರೋದು ಬೆಟ್ಟ ಇದು. ಮಾರ್ನಿಂಗ್ ಹತ್ತಿದ್ರೆ ಬೆಟ್ಟ ಹತ್ತದೇ ಗೊತ್ತಾಗಲ್ಲ. ಬಟ್ ಇವಾಗಂತಲೂ ಫುಲ್ಲು ಟಯರ್ಡ್ ಆಗ್ತಾಯಿದೆ. ನೋಡಿದ್ರಾ, ತೋಟಗಳ ಮಧ್ಯೆ ಇದ್ರೂ ಸೆಕೆ ಅಂತಲೂ ಸ್ವಲ್ಪನೂ ಕಮ್ಮಿ ಆಗ್ತಿಲ್ಲ. ನಮ್ಮ ಕ್ರಿಯೇಟರ್ಸು 3 ಜನ ಇದ್ದಾರೆ. ಬಟ್ ಲಾಸ್ಟಲ್ಲಿರೋರಿಗೆ ತುಂಬ ಸುಸ್ತಾಗಿದೆ ಅನಿಸುತ್ತೆ. ಆದರೂ ನನ್ನೇ ಲಾಸ್ಟ್ ಬಿಟ್ಟು ಅವರೇ ಮುಂದೆ ಹೋಗ್ತಿದ್ದಾರೆ. ಹೆಣ್ಮಕ್ಳು ಸ್ಟ್ರಾಂಗು ಗುರು, ಹೆಣ್ಮಕ್ಳು ಹತ್ತೋಗ್ತಿದ್ದಾರೆ. ಬಟ್ ಗಂಡ್ಮಕ್ಳಿಗೆ ಮಾತ್ರ ಸುಸ್ತಾಗ್ತಿದೆ ಅಷ್ಟೇ. ನೋಡಿ, ಅಲ್ಲಿಂದ ಬಂದಿದ್ದೀವಿ, ಇನ್ನೂ ಹೋಗ್ತಾ ಇದ್ದೀವಿ. ಕಮಾನ್ ಗಾಯ್ಸ್, ಬನ್ನಿ ಬೇಗ. ಓಕೆ, ತುಂಬ ಟಯರ್ಡ್ ಆಗಿದೆ. ಮುಂದೆ ಹೋಗ್ತಾ ಇನ್ನು ವೀಡಿಯೋ ಮಾಡ್ತೀನಿ. ಹಾಯ್ ಗಾಯ್ಸ್, ಮತ್ತೆ ಬಂದಿದ್ದೀನಿ. ಅಯ್ಯೋ ದೇವರೇ, ನಾನಿನ್ನೂ ನೋಡಿ ಅಲ್ಲಿಂದ ಹತ್ತಿದ್ದೀವಿ. ಕೆಳಗೆ ಕಾಣಿಸ್ತಿದ್ದೀವಿ, ಅಲ್ಲಿಂದ ಹತ್ತಾಯಿದ್ದೀವಿ. ಇನ್ನೂ ನಡ್ಕೊಂಡು ಬರೋರು ಬರ್ತಾ ಇದ್ದಾರೆ. ನಾವು ಇಷ್ಟೊತ್ತಿಗೆ ನಾವೆಲ್ಲ ಹೋಗಿ ತಲುಪಬೇಕಾಗಿತ್ತು. ಒಳ್ಳೆ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಒಳ್ಳೆ ಫೀಲ್ ಅಂದ್ಕೊಳ್ಳಿದ್ದು. ಬಟ್ ಎನಿ ಟೈಮ್ ಓಪನ್ ಇರೋದು. ಸೀರಿಯಸ್ಲಿಗ್ರು, ನಾನು ಇಂತಲೂ ಟ್ರೆಕ್ಕಿಂಗ್ ಇದೇ ಪ್ಲೇಸ್ಗೆ ಚೂಸ್ ಮಾಡ್ತಿದ್ದೆ. ಬಟ್ ಎನಿ ಟೈಮ್ ಹೋಗ್ತಾಗಲ್ಲ. ನೋಡಿ, ಅಲ್ಲೊಂದು ರೋಡ್ ಇತ್ತು. ಎಲ್ಲಿ ಬೇಕಾದ್ರೆ ಒಂಥರ ಇದು ಸರೌಂಡಿಂಗ್ ಹೆಂಗೆ ಬೇಕಾದ್ರೆ ಹಂಗೆ ಬರ್ಬೋದಿತ್ತು ಈ ರೋಡಲ್ಲಿ. ನೋಡಿ, ಅಲ್ಲೂ ನಡ್ಕೊಂಬರೋರು. ನಾವು ಒಂದು ಸ್ವಲ್ಪ ಶಾರ್ಟ್ ಕಟ್ಟಲ್ಲಿ ಬಂದ್ವಿ, ಸ್ವಲ್ಪ ಹತ್ರ ಆಗಲಿ ಅಂತ. ನಾವು ಇನ್ನೂ ನಾನು ಅಂತೀನಿ 50% 60%. ಸೀರಿಯಸ್ಲಿ ಇನ್ನೂ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ನಾವು ಅನ್ನಿಸ್ತಾ ಇದೆ. ಇನ್ನೂ ಹೋಗ್ತಾ ರೋಡೇ ಸಾಕ್ತಿಲ್ಲ. ನೋಡಿ, ಗಾಡಿ ಎಲ್ಲ ಆದರೆ ಬೈಕಲ್ಲಿ ಇಲ್ಲಿ ಬರುತ್ತೆ. ಬಟ್ ಇವಾಗ ಬೈಕ್ ಬಿಡ್ತಾ ಇಲ್ಲ ಈ ರೋಡಲ್ಲಿ. ಹೆವಿ ಆಕ್ಸಿಡೆಂಟ್ ಆಗುತ್ತೆ ಈ ರೋಡಲ್ಲಿ. ಆಲ್ಮೋಸ್ಟ್ ಜನಗಳಿಗೆಲ್ಲ ನಡ್ಕೊಂಬರೋಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ. ನೋಡಿ, ಎಲ್ಲ ಓಡ್ಕೊಂಡು ಹೋಗ್ತಿದ್ದಾರೆ. ನಾವು 4 ಜನ ಒಂಥರ ಮರಿ ಸೈನ್ಯದಾಗ ಬಂದಿದ್ವಿ. ನನ್ನ ಬಿಟ್ಬಿಟ್ಟು ಅವರವರೇ ಹೋಗ್ತಿದ್ದಾರೆ. ಸೀರಿಯಸ್ಲಿ ಗುರು, ಬಿಸಿಲಲ್ಲಿ ಅಂತಲೂ ನಡೆಯೋದಂಥದ್ದೇ ಅಲ್ಲ ಇದು.
ಹೆವಿ ಸ್ವೆಟ್ ಆಗ್ತಾ ಇದೆ ಅಲ್ಲಿ.